ಅಂದಹಾಗೆ ರಿಷಬ್ ಶೆಟ್ಟಿಯವರ ಮೊದಲ ಹೆಸರು ಪ್ರಶಾಂತ್ ಶೆಟ್ಟಿ. ಬಳಿಕ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡುವಾಗ ಹೆಸರು ಬದಲಾಯಿಸಿಕೊಂಡ್ರಂತೆ. ನ್ಯೂಮರಾಲಜಿಸ್ಟ್ ಆದ ಅವರ ತಂದೆ 6 ಅಕ್ಷರದಿಂದಲೇ ಹೆಸರಿಟ್ಕೊಳ್ಳೋಕೆ ಸಜೆಷನ್ ಕೊಟ್ರಂತೆ. ಇದು ಕೂಡ ರಿಷಬ್ ಶೆಟ್ಟಿ ಸಕ್ಸಸ್ ಸೀಕ್ರೆಟ್ ಅಂತಾರೆ ಅವರ ತಂದೆ. ಇಷ್ಟೇ ಅಲ್ಲ, ಮುಂದಿನ 13 ವರ್ಷದಲ್ಲಿ ರಿಷಬ್ ಶೆಟ್ಟಿ ಮತ್ತಷ್ಟು ಉತ್ತುಂಗಕ್ಕೆ ಏರ್ತಾರಂತೆ. ಪುತ್ರನ ಬಗ್ಗೆ ತಂದೆ ಭಾಸ್ಕರ್ ಶೆಟ್ಟಿ ನುಡಿದ ಭವಿಷ್ಯವೇನು ಅಂತ ನೀವೇ ನೋಡ್ಕೊಂಬನ್ನಿ. ಆರಂಭದ ಹೆಸರು ಪ್ರಶಾಂತ್ ಶೆಟ್ಟಿ ಅಂತ, ನೀವು ಅದನ್ನು ರಿಷಬ್ ಅಂತ ಅಂದ್ರೆ ಅವನ ತಾಯಿ ನಮ್ಮಲ್ಲಿ ಹೆಂಗಸರಿಗೆ ಪ್ರಾಧಾನ್ಯ, ಬಂಟರಲ್ಲಿ ಹೆಂಗಸರಿಗೆ ಪ್ರಾಧಾನ್ಯ, ಹೆಂಗಸರಿಗೆ ಪ್ರಾಧಾನ್ಯ. ನಮ್ಮ ಹೆಂಡತಿ ಹೇಳಿದಾಗ ನಾವು ಕೇಳೋದು ಅಷ್ಟೇ. ಏನು ಬೇಕಾದ್ರೆ ಕೊಡೋದು, ಬೇಸಿ ಆಗ್ತಾಳೆ ತಿನ್ನೋದು. ಅವಳು ಏನು ಮಾಡಿದ್ಲು, ಫಸ್ಟ್ ಪ್ರವೀಣ ಅಂತ ಹೆಸರು ಇಟ್ಲು. ಎಂತಕ್ಕೆ ಇಟ್ಲು, ಅದಕ್ಕೊಂದು ಕಾರಣ ಉಂಟು. ನಮಗೊಬ್ಬ ಹೀರೋ ಇದ್ದಾನೆ, ನಮ್ಮ ಅಣ್ಣ, ದೊಡ್ಡಮ್ಮನ ಮಗ. ಅವನ ಮಗನ ಹೆಸರು ಪ್ರವೀಣ ಅಂತ ಇಟ್ಲು. ಪ್ರವೀಣ ಇಟ್ಟ ಮೇಲೆ ಹೆಣ್ಮಗಳು ಹುಟ್ಟಿದ್ಲು. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2,000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವಳಿಗೊಂದು ಪ್ರತಿಭೆ ಇಟ್ಲು, ಪ ಬರಬೇಕಂತ. ಪ ಆಯ್ತಾ, ಪ್ರವೀಣ ಆಯ್ತು, ಪ್ರತಿಭಾ ಆಯ್ತು. ಇವನಿಗೆ ಪ್ರಶಾಂತ ಇಟ್ಲು. ಇವನು ಸಿನಿಮಾ ಸ್ಟ್ರಗಲ್ ಮಾಡ್ತಾನೆ ಗೊತ್ತಾದ ಕೂಡಲೇ ನಾನೆಂತ ಮಾಡಿದೆ, ಹೆಸರು ಚೇಂಜ್ ಮಾಡಬೇಕು ಹಾಗೆ ಹೀಗೆ ಅಂತ. ಆಯ್ತಪ್ಪ, ನೀನು 6 ಹೆಸರಿನಿಂದ ಮಾಡು. 6 ಇನ್ಸರ್ಟೆಡ್ 6 ಡಿಜಿಟ್ ನೇಮ್ ಇಸ್ ದ ವೈಬ್ರೇಟಿವ್. ನ್ಯೂಮರಾಲಜಿಸ್ಟ್, ನಾನು ಅಸ್ಟ್ರಾಲಜಿಸ್ಟ್. ಸೊ ರೆಪ್ಯೂಟೆಡ್, ಬರೀ ಅಸ್ಟ್ರಾಲಜಿ ಲಾಟ್ಬಿಟ್ಟಲ್ಲ. ಸೊ 42 ವರ್ಷ ಅಲ್ಲೇ ಇದ್ದೆ, ಕಲ್ಕತ್ತದಲ್ಲಿ ಸ್ಟಡಿ ಮಾಡಿದ್ದು ನಾನು. ಕೇವಲ ಎಲ್ಲಿ ಫೇಸ್ಬುಕ್ ನೋಡಿದ್ರು ಕೂಡ ಇದರ ಬಗ್ಗೆ ಮೆಚ್ಚುಗೆ ಮಾತಾಡ್ತಿದ್ದಾರೆ. ಬಹಳ ದೊಡ್ಡ ರೆಸ್ಪಾನ್ಸ್ ಸಿಗ್ತಿದೆ. ಈ ಎಲ್ಲ ರೆಸ್ಪಾನ್ಸ್ ಸಿಗ್ತಾ ಇರುವುದನ್ನು ನೋಡಿದ್ರೆ ನಿಮ್ಗೆ ಯಾವ ರೀತಿ ಅಂತ ಖುಷಿ ಆಗ್ತದೆ? ದಿನದಿಂದ ದಿನಕ್ಕೆ ನಿಮಗೂ ಕೂಡ ಫೋನ್ ಬರ್ತಾ ಇರ್ಬೋದು. ಅಂದ್ರೆ ನನಗೆ ಅದೇ, ನಾನು ಟೆಲಿಫೋನ್ ಆಪರೇಟರ್ ಆಗಿದ್ದೇನೆ. ಈಗ ಅದೇ ಕೆಲಸ. ಯಾರ್ಯಾರು ಏನೆಲ್ಲ ಹೇಳ್ತಾರೆ, ಎಂತೆಲ್ಲ ಮಾಡ್ತಾರೆ, ದುಡ್ಡು ಬೇಕಾಗಿ ಹೇಳ್ತಾರೆ. ನಾವು ದುಡ್ಡನ್ನು ಬೇಡ, ಅಭ್ಯಾಸವೇ ಇಲ್ವೇ, ದುಡ್ಡು ಬೇಡ ನಮಗೆ. ಆಯ್ತಾ, ಊಟ ಒಂದಿಷ್ಟು ತಿಂದರೆ ಸಾಕಷ್ಟೆ, ಬೇಡ ಬಿಡ್ಸೇನೂ ಇಲ್ಲ. ಭಾಳ ಸಂತೋಷ ಆಗ್ತದೆ. ಆ ಸಂತೋಷ, ಅತಿ ಸಂತೋಷ ಆದರೆ ಎಂತ ಆಗ್ತದೆ, ಅತ್ಯಾಸಕ್ತಿ, ಅತಿ ಸಂತೋಷದಿಂದ ಹಾರ್ಟ್ ಅಟ್ಯಾಕ್ ಆಗ್ತದೆ. ಭಾಳ ದುಡ್ಡು, ಒಂದು 500 ಕೋಟಿ ಬಂದರೆ ಏನಾಗ್ತದೆ, ಜೀವನದ ಎಲ್ಲ ವಸ್ತುಗಳು ನಮ್ಗೆ ಸಿಕ್ತು, ಉಳ್ದದ್ದೇನು ಸಾವು ಮಾತ್ರ. ಆದ್ದರಿಂದ ಸೀಮಿತವಾದ ಸಂತೋಷ ಆಗ್ತದೆ. ಭಾಳ ಸಂತೋಷ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ದೈವ ದೇವರ ಬಗ್ಗೆ ಏನು ಫಿಲ್ಮ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರಿಗೆ. ಅಂದ್ರೆ ಬಾಲ್ಯದಲ್ಲಿ ಇರುವಾಗಲೂ ಕೂಡ ಈ ದೈವಗಳ ಬಗ್ಗೆ ತುಂಬಾ ಭಯ ಭಕ್ತಿ. ನಾನೇ ಒಬ್ಬ ಎಕ್ಸಾಂಪಲ್. ನನ್ನ ತಾಯಿಗೆ 43 ವರ್ಷ, ನಮ್ಮ ಅಪ್ಪನಿಗೆ 60 ವರ್ಷ. ಆ ಪ್ರಾಯಕ್ಕೆ ಹುಟ್ಟಿದಂಥ ಒಂದು ಮಗು, ಒಂದು 600-700 ಗ್ರಾಮಿನ ಮಗು. ನಾನು ಅತಿ ಒಂದು ಸಣ್ಣದೊಂದು ಎಂಥದ್ದು ಹೆಗ್ಗಣದಿಂದ, ಅಥವಾ ಹೆಗ್ಗಣದಷ್ಟು ದೊಡ್ಡ ಮಗು ಅಂತ ಇಟ್ಕೊಳ್ಳಿ. ಮಂದರ್ತಿ ಅಂತ ಹೇಳುವಂಥ ಒಂದು ದೇವಸ್ಥಾನ ಇದೆ. ಆ ದೇವರ ಹರಕೆ ಹೊತ್ತು ಹುಟ್ಟಿದವ ನಾನು. ದೇವರು ನಂಬುದಲ್ಲ, ದೇವರ ಒಳಗೆ ಇದ್ದೇವೆ ನಾವು, ನಂಬು ಪ್ರಶ್ನೆ ಇಲ್ಲ. ವಿ ಆರ್ ಇನ್ಸರ್ಟೆಡ್ ಇನ್ ಪ್ಯಾಂಟ್ ಶರ್ಟ್ ಹಾಕಿ ಶರ್ಟ್ ಒಳಗೆ ಹಾಕಿದಾಗೆ ಅದರೊಳಗೆ ಇದ್ದೇವೆ, ನಂಬೋ ಪ್ರಶ್ನೆ ಇಲ್ಲ. ಬೇಕಾದಷ್ಟು ದೇವರೆಲ್ಲ ಇದೆ ನಮ್ಮ ಹತ್ರ. ಏನೊಂದು ದುರ್ಗಾ ದೇವಸ್ಥಾನಕ್ಕೆ 1 ಲಕ್ಷ ಕೊಟ್ಟಿದ್ದಾನೆ, ಇಲ್ಲೊಂದು ಗಣಪತಿ ದೇವಸ್ಥಾನಕ್ಕೆ ಜಾಗನೇ ಕಟ್ ಮಾಡಿ ಕೊಟ್ಟಿದ್ದೆ ಮಾಡ್ಕೊಂತ. ಯಾರೋ ಒಬ್ಬ ಸ್ವಲ್ಪ ಈ ಎಕ್ಸ್ಟ್ರಾಕ್ಷನ್ ಅಂತ, ಎಕ್ಸ್ಟ್ರಾಕ್ಷನ್ ಅಂತ ಮೇಲೆ ಹಿಂದಿಯಲ್ಲಿ, ಇಂಗ್ಲೀಷ್ನಲ್ಲಿ ಎಕ್ಸ್ಟ್ರಾಕ್ಷನ್ ಅಂದರೆ ಏನು, ವಸೂಲಿ ದಂಧೆ ಮಾಡುವವರು. ಅಂಥವನಿಗೆ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಜಾಗ ಕೊಟ್ಟಿದ್ದಾನೆ. ಚಂದ್ರಶೇಖರ್ ಶೆಟ್ಟಿ ಅಂತಿದ್ದಾನೆ, ಕಾಲೇಜ್ ಮಾಡಿದ್ದಾನೆ. ಆ ಕಾಲೇಜಿನ ಪೇಂಟರ್ ಇವನು. ಇವನೇ ಬ್ಲ್ಯಾಕ್ ಮೇಲ್. ಮೊನ್ನೆ ಒಂದು 2,000 ಕೇಳ್ದ. ಭಾಳ ತೊಂದರೆ ಇದೆ ಅಂತ. ತೊಂದರೆ ಇಲ್ಲದೆ ಇರುವಂಥ ಒಬ್ಬನೇ ಪಾರ್ಟಿ ಇವ. ನೋಡಿ, ಎಂಥ ಒಳ್ಳೆ ಶರ್ಟ್ ಪ್ಯಾಂಟ್ ಇದೆ. ಆಮೇಲೆ ಇವನ ಹತ್ರ ಗಾಡಿ ಇದೆ, 4 ವೀಲರ್ಸ್ನಲ್ಲಿ ಓಡುವಂಥ ಗಾಡಿ ಇದೆ. ದುಡ್ಡೆಲ್ಲ ಮಾಡಿದ್ದಾನೆ. ಇವನ್ನೆಲ್ಲ ಸಾಲ ತೀರಿಸ್ತು, ನಮ್ಮ ಕಾರಣದಿಂದ ತೀರ್ತು. ಯಾಕಂದ್ರೆ ಮಂಡ್ಯದವರೆಗೆ ಹೋಗಿದ್ದಾನೆ ಇವನು ಗಾಡಿ ತಗೊಂಡು. ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಹೆಚ್ಚು ನಿಮ್ಮ ಹತ್ತಿಗೆ ಚಾರ್ಜ್ ಮಾಡ್ತಾನೆ, ಪ್ರಿಯ ಹೊರಗಡೆ ಬಂದ. ಹಾಗೆ ಬ್ರಹ್ಮಲಿಂಗೇಶ್ವರನ ಅನುಗ್ರಹ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿದಿನ ಅಲ್ಲಿ ಕೈ ಮುಕ್ಕೊಂಡೆಲ್ಲ ಹೋಗ್ತಿದ್ರಂತೆ. ಅದಕ್ಕೆ ಈಗ ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿಯ ದೇವಸ್ಥಾನ ಅದು. ಈಗ ಅಲ್ಲಿ ಆ ಮುಕ್ತೇಶ್ವರ ಸಿಕ್ಕಿದ್ರು, ಬೆಳ್ಳಗಿದ್ದ ಸ್ವಲ್ಪ. ಅವನು ನನ್ನ ಭಾವ. ಅವನ ಅಣ್ಣನಿಗೆ ಒಂದು ಒಳ್ಳೆ ಮಸಲ್ ಮ್ಯಾನ್ ಅವರು, ಭಾಳ ರೆಸ್ಪೆಕ್ಟೆಡ್ ಪಾರ್ಟಿ, ಒಂದು 6 ಫೀಟ್ ಉದ್ದ ಇದ್ದರು. ಅವರು ಒಂದು ರೀತಿ ನಮಗೆ ಗುರುಗಳಿದ್ದಾಗೆ. ಅವರಿಗೋಸ್ಕರ ನಾನೇ ಫೈಟ್ ಔಟ್ ಮಾಡಿ 30 ವರ್ಷ ಸಾಧನೆ ಮಾಡಿ ಆ ದೇವಸ್ಥಾನ ಅವರಿಗೆ ಬಿಡಿಸಿ ಕೊಟ್ಟದ್ದು. ಬ್ಯಾಡ್ ಲಕ್. ಒಂದು 4-5 ವರ್ಷ ಆಗುವಾಗ ಪಟಕ ಬಿದ್ದು ಸತ್ತೋಗ್ಬಿಟ್ರು. ಜೀಪ್ನಲ್ಲಿ ಮನೆಗೆ ಬಿಡುವಾಗ ಬಿದ್ದು ಸತ್ತೋಗ್ಬಿಟ್ರು. ಆಸ್ಪತ್ರೆಯಲ್ಲಿ ಸತ್ತೋದ್ರು ಅಂತ ಇಟ್ಕೊಳ್ಳೋ. ಅವ್ರ ತಮ್ಮನಿಗೆ ಈಗ ಸಿಕ್ತಿಗೆ ಹೆರಿಡೇಟ್ರಿ, ಇನ್ಹೆರಿಟೆಂಟ್ ಅಂತ ಹೇಳ್ತಾರೆ ಅದಕ್ಕೆ. ಹಾಗೆ ಅದನ್ನು ನಾನು ಹೇಗಿದ್ದೆ ಅಂತಂದರೆ 100 ಜನ ಒಟ್ಟಾಕಿ ಇವ್ರನ್ನೆಲ್ಲ ಆ ದೇವಸ್ಥಾನ ಆಕ್ಯುಪೈ ಮಾಡ್ಲಿಕ್ಕೆ ಹೋಗಿದ್ದೆ. ನನ್ನ ಫ್ರೆಂಡ್ ಒಬ್ಬರು ರವಿ ಅಣ್ಣ ಅಂತಿದ್ದಾರೆ, ಪೊಲೀಸವ್ರು. ಅವ್ರು ಹೇಳಿದ್ರು, ಭಾಸ್ಕರ ನಿನಗೆ ಅದು ಬೇಡ, ಈ DC ಆರ್ಡರ್, ನಿನ್ನ ಮೇಲೆ ಕೇಸ್ ಹಾಕಬೇಕಾಗ್ತದೆ, ನಾವು ಕೋರ್ಟ್ನಲ್ಲಿ ನೋಡ್ಕೊ ಕೋರ್ಟ್ನಲ್ಲಿ ಸಾಧನೆ ಮಾಡಿ, ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಬಿಡಿಸಿಕೊಟ್ಟದ್ದು ನಾನು ಅದನ್ನು. ಜಸ್ಟ್ ಒಂದು 5-6 ಇಯರ್ಸ್ ಬ್ಯಾಕ್.
ಋಷಭ್ ಶೆಟ್ಟಿಯವರ ಮುಂದಿನ ಜೀವನಕ್ಕೆ ಏನಂತ ಹಾರೈಸ್ತೀರಿ? ನನ್ನ ಪ್ರಕಾರ ಅವ ಇನ್ನೊಂದು 13 ವರ್ಷ ಬೇಕಾದಷ್ಟು ಹೈಕ್ ಇದೆ ಅವನಿಗೊಂದು ಗಜಕೇಸರಿ ಯೋಗ ಇರುವಂಥ, ಗಜ ಅಂದ್ರೆ ಆನೆ, ಕೇಸರಿ ಅಂದ್ರೆ ಸಿಂಹ, ಈ ಒಂದು ರೀತಿ ಗಜಕೇಸರಿ ಯೋಗ ಅಂತ ಇಟ್ಕೊಳ್ಳಿ. ಅದು ಆರಂಭ ಆಗಿದೆ 21ನೇ ಇಸ್ವಿಗೆ. ಇಲ್ಲಿಂದ 21ನೇ ಇಸ್ವಿಯಿಂದ 16 ವರ್ಷಗಳವರೆಗೆ ಯಾರು ಅಷ್ಟೊಲಜಿ ಹುಡುಕಿ ನೋಡಿ ಸಿಗ್ತದೆ ನಿಮ್ಮ ಇದರಲ್ಲಿ ವರೆಗೆ ಇವನಿಗೆ ಆನೆ ಕೊಂಡುಕೊಳ್ಳುವಂತ. ಈಗ ಮೊನ್ನೆ ಒಂದು ಆನೆ ತಂದಿದ್ದ, 1,18,00,000 ಅದು ಕಬ್ಬಣದ್ದು, ಎಂಥದ್ದು ಆಡಿಕಾರ್, ಹಾಗೆ ಮತ್ತೊಂದು ಸಣ್ಣ ಆನೆ ತಗೊಂಡಿದ್ದ. ಇದಾದ ನಮ್ಮದು ಲಾಟ್ ಪುಟ್ ಕಾರ್ ಇರುವುದು ಅಂತ ಅದು ಹೋಗ್ತದೆ, ದೊಡ್ಡ ಕಾರೆಲ್ಲ ಕೊಟ್ಟಿದ್ದಾನೆ, ಹೋಗ್ತಾ ಇದ್ದಾರೆ. ಈಗ ಒಂದು ಎಷ್ಟೇ 1 ತಿಂಗಳಾಯ್ತಾನೆ ಬಂದಿದ್ದ. ಇನ್ನು ನೆಕ್ಸ್ಟ್ ಗಂಡ ಹೆಂಡತಿ ಬರ್ಲಿಕ್ಕೆ ಉಂಟ, ಮಗು ಅಂತ ತರ್ಲಿಕ್ಕೆ ಉಂಟ. ಇಲ್ಲಿ ಕೆಲವು ಸಲ ತಿಂಗಳುಗಟ್ಟಲೆ ಇರ್ತಾನೆ. ಆ ಕೊರೋನಾದಲ್ಲಿ ಎಷ್ಟೋ ತಿಂಗಳಿದ್ದ ಇಲ್ಲಿ, ಮಗು ಇತ್ತು, ಅವನು ಇದ್ದ, ಮಗುಗೂ ಕೊರೋನಾ ಬಂತು. ಈಗ ಹೊಸ ಮಗು ಹುಟ್ಟಿತು, ಈಗ ಹೆಣ್ಣು ಮಗು ಇಲ್ಲೂ ಇದ್ದ. ಕಡೆಗೆ ನಾವು ಆ ಮಗುಗೆಲ್ಲ ಕಂಫರ್ಟ್ ಆಗಬೇಕು, ಜನಗಳಿಗೆ ನಿಮ್ಮಂಥ ಬರೋರಿಗೆಲ್ಲ ಸರಿ ಆಗಬೇಕು. ಇದೆಲ್ಲ ಮಡ್ ರೋಡು ಸರಿ ಇಲ್ಲ, MLA ನಮಗೆ ರೋಡ್ ಕೊಟ್ಟಿದ್ದಾನೆ, ಬರಲೇ ಇಲ್ಲಲ್ಲ. ರೋಡ್ ನಾನೇ ಮಾಡ್ಕೊಂಡದ್ದು, ಬ್ರಿಡ್ಜ್ ನಾನು ಮಾಡಿದ್ದು. ನೀವು ಬಂದ 2 ಬ್ರಿಡ್ಜ್ ಮೇಡ್ ಬೈ ಮೀ ಆನ್ಲಿ ಮೈ ಮನಿ. ಒಂದು ಎಂಟ್ರಿ ಬ್ರಿಡ್ಜ್ ಇದೆಯಲ್ಲ ಚಪ್ರಮಕ್ಕಿ ಹತ್ರ, ಚಪ್ರಮಕ್ಕಿ ಅಂತ ಹೇಳೋದು, ಅದು ಮಾತ್ರ ಗೌರ್ಮೆಂಟ್ ಮಾಡಿದ್ದು. ಅದು ಸಹ ಈ ಊರಲ್ಲಿ ಒಂದು ಕಾಲದಲ್ಲಿ 1977ರಲ್ಲಿ ಇಲೆಕ್ಷನ್ ಸ್ಟ್ರೈಕ್ ಮಾಡಿದೆ ನಾನು. ದಟ್ ಇಸ್ ದ ವರ್ಲ್ಡ್ ರೆಕಾರ್ಡ್. BBC ಬಂತು. 100% ವೋಟ್ ಹಾಕಿಲ್ಲ, 98% ಅಲ್ಲ, 99 100 ಜನ ವೋಟ್ ಹಾಕಿಲ್ಲ. ನಮ್ಮ ಲಕ್ ಚೆನ್ನಾಗಿದೆ. ಉಗ್ರಾಣಿ ಮತ್ತು ಪಟೇಲ್ರು ಅಂತ ಇರ್ತಾರೆ, ವಿಲೇಜ್ ಅಕೌಂಟೆಂಟ್ ಇರ್ತಾರೆ, ಅವ್ರು ವೋಟ್ ಹಾಕ್ತಾರೆ ಆಯಾ ಬೂತ್ನಲ್ಲಿ, ಅವ್ರ ಊರಿನಲ್ಲಿ. ಅವರು ಹಾಕಿಲ್ಲ. ಕಾರಣ ಅವರಿಗೆ ಮತ್ತೊಂದು ಬೂತ್ ಕೊಟ್ಟಿರ್ತಾರೆ, ಆ ಬೂತು ಈ ವಿಲೇಜ್ ಅಲ್ಲ, ಪಕ್ಕದ ವಿಲೇಜ್. ಆದ್ದರಿಂದ ರೆಕಾರ್ಡ್ ಆಯ್ತದೆ, BBC ಬಂತು. ಹೈಕೋರ್ಟಲ್ಲಿ ಕೇಸ್ ಆಯ್ತು ನನ್ನ ಮೇಲೆ, ಕೇಸ್ ನಲಿಫೈ ಆಯ್ತು, ಹೋಯ್ತದು. ಸೊ ಇವನ್ನೆಲ್ಲ ಒಟ್ಟು ಹಾಕಿಬಿಟ್ಟು ವೋಟನ್ನು ಒಂದು ಸೈಡ್ ಗುದ್ದಿದ್ದೆ ನಾನು, ಹಾಕಿದ್ದೆ. ಮಾತಾಡ್ಕೊಂಡು ನಮ್ಮ ಜೊತೆ ಇದ್ದದ್ದೆ. ಈಗ ಬೇಕಾದ್ರೆ ಈಗ ಅದೆಲ್ಲ 50 ವರ್ಷಗಳ ಮೊದಲಿನ ಕತೆ, ಅದು 60-70 ವರ್ಷದ 60 ವರ್ಷದ ಕತೆ. ಈಗ 80 ವರ್ಷ ನನಗೆ. ಹಾಗೆ ಅದೆಲ್ಲ ಮಾಡಿ ಮುಗಿಸಿದ್ದೇವೆ. ಈಗೇನಾಗಿದೆ ಅಂತ ಆ ಕಾರಣದಿಂದ ನಾನು ಬಂದವರಿಗೆ ಊಟ ಹಾಕೋದು, ಅವ್ರಿಗೆ ಬೇಕಾದೆಲ್ಲ ಅರೇಂಜ್ಮೆಂಟ್ ಮಾಡೋದೆಲ್ಲ ಮಾಡೋದ್ರಿಂದ ಸಂಪತ್ತು ಜಾಸ್ತಿ ಆಗಿಲ್ಲ ನಮ್ಮ ಹತ್ರ. ದುಡ್ಡು ಮನಿ ಎಲ್ಲ ಇರಲಿಲ್ಲ. ನಕ್ಸಲೈಟ್ ಇಲ್ಲಿ ಪಕ್ಕದ ಮನೆಗೆ ಬಂದರು, ಎಲ್ಲ ಊರನ್ನೆಲ್ಲ ಹುಡುಕಿ ಬಂದು ನೋಡುವಾಗ ಇಲ್ಲಿ ಮನೆ ಎಲ್ಲ ಹಂಚಿ ಕಾಣ್ತಾ ಇದೆ, ದುಡ್ಡಿದೆಯಾ ಅಂತ. ಆ ಮನೆಯವರು ಒಂದು ಉಪಕಾರ ಮಾಡಿದ್ರು ನನಗೆ. ಅವ್ರ ಹತ್ರ ದುಡ್ಡು ಇರುವುದಿಲ್ಲ, ನಾವೇನು ಕೇಳಿದ್ರೆ ದುಡ್ಡು ಕೊಡ್ತಾರೆ. ಆದರೆ ವಾಪಸ್ ಬೆಂಗಳೂರಿಗೆ ಹೋಗುವಾಗ ದುಡ್ಡು ಕಡಿಮೆ ಆದರೆ ನಮ್ಮ ಹತ್ರ ಕೇಳಿ ತಗೊಂಡು ಹೋಗ್ತಾರೆ ಅಂತ. ನಕ್ಸಲೈಟ್ ಮುಂದೆ ಬರಲೇ ಇಲ್ಲ, ಅಲ್ಲಿಂದ ವಾಪಸ್ ಹೋದ್ರು ಅವರು. ಇಸ್ ನಕ್ಸಲೈಟ್ ಇಲ್ಲಿ ಇನ್ಫೆಕ್ಟೆಡ್ ಏರಿಯಾ. ಹಾಗೆ ಹರಿಜನ್ಸಿಗೆ ಊಟ ಮಾಡ್ಲಿಕ್ಕೆ ಇಲ್ಲಿ ನೋಡಿ ಇದನ್ನು ತೆಗಿಬೇಕು ನೀವು. ಯಾರು ನಮ್ಗೆ ಪರಿಭೇದ ಇಲ್ಲ, ಅವನು ಇಲ್ಲೇ ಊಟ ಮಾಡ್ತಾನೆ. ಮತ್ತೆ ಹರಿಜನ ಇದ್ದಾನೆ, ಮತ್ತೆ ಊಟ ಮಾಡ್ದೆ ಈಗ ಒಂದೇ ಲೆಕ್ಕ. ಹಾಗೆ ಏನಿಲ್ಲ. ನಮ್ಮ ಹೆಂಡತಿಗೆ ಸ್ವಲ್ಪ ಇದೆ, ಅದಕ್ಕೊಂದೊಂದು ರೂಮನ್ನು ಒಳಗೆ ಸಪ್ರೇಟ್ ಇಟ್ಟಿದ್ದೇವೆ, ದೇವ್ರ ಕೋಣೆ ಅಂತ. ಇವರು ಹೇಗೆ ನಾವೇ ಹುಟ್ಟಿನ ಹೆಂಗಸ ಹೋಗುದಿಲ್ಲ, ಚಪ್ಪಲಿ ಹಾಕೊಂಡು ನಾವೇ ಹೋಗುದಿಲ್ಲ ಮೊದಲಿಂದ. ಈಗ ನಾನು ಸಣ್ಣದಿರುವಾಗ ನನ್ನನ್ನು ಒಬ್ಬ ಸೆಡ್ಲು ಕಾಸ್ಟ್ನವನೇ ಸಾಕಿದ್ದು ನಾನು. ಅವ ಎಷ್ಟು ಕಣ್ಣಿಂಗಿದ್ದ ಅಂತಂದರೆ, ನಮ್ಮ ಗಾಡ್ ಫಾದರ್ ಈ ಬಸಳೆ ಸೊಪ್ಪಿನ ಪಲ್ಯ ಮಾಡಿ ಹಾಕಿದರೆ ಹೇಗೆ ತಿಂದು ನನ್ನ ಬಾಯಿಗೆ ಆಗ್ತಿದೆ, ಮಗು ಖಾರ ಆಗ್ತದೆ ಅಂತ. ಅಲ್ಲಿವರೆಗೆ ಕೂಸಾಳ ದಾರ ಅಂತ ಅವನ ಹೆಸರು. ವರ್ಲ್ಡ್ ವೈಡ್ 1,70,00,000 ಕ್ಲೈಂಟ್ಸು. ಬೆಂಗಳೂರಿನಲ್ಲಿ ಗ್ಲೋಬ್ ಅಸ್ಟ್ರಾಲಜಿಕಲ್ ಬ್ಯೂರೋ ಅಂತ ಒಂದು ಅಸ್ಟ್ರಾಲಜಿಕಲ್ ಬ್ಯೂರೋ ನಡೆಸ್ತಾ ಇದ್ದೆ ನಾನು. ಸ್ವಲ್ಪ ಒನ್ ಮ್ಯಾನ್ ಶೋ. ನನಗೆ ಇರುವಂಥ 6th ಸೆನ್ಸ್ ಬೇರೆಯವರಿಗೆ ಕಡಿಮೆ ಇರ್ತದೆ, ಅಥವಾ ಕೆಲವರಿಗಿದೆ, ಇಲ್ಲ ಅಂತ ಕಡಿಮೆ ಇರ್ತದೆ, ಇಲ್ಲ ಅಂತ ಹೇಳಿದ್ದಲ್ಲ, ಕಡಿಮೆ ಇರ್ತದೆ. ಸೊ ನನ್ನ ಕ್ಲೈಂಟ್ಸ್ ವರ್ಲ್ಡ್ ವೈಡ್ ಇದ್ದಾರೆ. ಈಗ ಫಿನ್ಲ್ಯಾಂಡಿಂದ ಫೋನ್ ಬಂತು ನನಗೆ, ಬೇರೆ ಬೇರೆ ದೇಶದ್ದೆಲ್ಲ ಫೋನ್ ಬರ್ತದೆ. ನಿನ್ನೆ ಒಂದು ಸೌದಿ ಅರೇಬಿಯಾದಿಂದ ಫೋನ್ ಬಂತು. ಸೌದಿ ಅರೇಬಿಯಾಕ್ಕೆ 30 ವರ್ಷ ಮೊದಲು ಯಾರಾದರೂ ಒಂದು ಹೆಂಗಸು ಹೋದರೆ 4 ಕ್ಲಾಪ್ ತಲೆ ಬುರುಡೆ ಮೇಲೆ ಹೊಡೆದು ಬುರ್ಕಾ ಇಲ್ಲ ಅಂತ ವಿಮಾನಕ್ಕೆ ಹರಿಸಿ ವಾಪಸ್ ಕಳಿಸ್ತಿದ್ರು. ಗಂಡಲ್ಲಿ ಹೆಂಡ್ತಿದ್ರು ವಿಮಾನದಲ್ಲಿ. ವೆಂಕಟೇಶ್ವರನ ಧರ್ಮಸ್ಥಳದ ಫೋಟೋ ನಿಮ್ಮ ಕಿಸೆಯಲ್ಲಿದ್ದರೆ ಅದನ್ನು ಕಿತ್ಕೊಂಡು ಹರಿದಾಕಿ ಕುತ್ತಿಗೆ ಚೈನನ್ನು ಕಿತ್ಕೊಂಡೋಗಿ, ಬಂಗಾರದಲ್ಲ ಅದು ಬೆಳ್ಳಿದಲ್ವಾ ನಿಮ್ಮ ಕುತ್ತಿಗೆ, ಬೆಳ್ಳಿದಾದ್ರೆ ಅಡ್ಡಿಲ್ಲ, ಅದು ಶರೀಯತ್ನಲ್ಲಿ ಬಂಗಾರ ಅಲೋ ಇಲ್ಲ ಗಂಡಸರಿಗೆ. ಹರಿದು ಅದನ್ನ ಇಟ್ಕೊಂಡ್ಬಿಟ್ಟು ಇವ್ರನ್ನ ವಿಮಾನಕ್ಕೆ ಹಾಕಿ ಕಳಿಸ್ತಿದ್ರು. ಇದು ರಿಷಬ್ ಶೆಟ್ಟಿ ಅವರ ತಂದೆಯ ಮಾತು. ಅಂದ್ರೆ ರಿಷಬ್ ಶೆಟ್ಟಿ ಅವರ ಬಾಲ್ಯ ಆಗಿರುವುದು, ಸಿನಿಮಾ ಆಗಿರುವುದು, ಮತ್ತು ಅವರ ಹೆಸರು ಬದಲಾವಣೆ, ಇದೆಲ್ಲದರ ಬಗ್ಗೆ ಕೂಡ ನ್ಯೂಸ್ ಫಸ್ಟ್ ಜೊತೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ದಿನೇಶ್ ಕಾಶಿಪಟ್ಟ, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್.